ಎಲ್ರಿಗೂ ಸ್ವಾಗತ ಸರಸ್ವತಿ ಟೆಕ್ ಹಬ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ನಿಮ್ಮ ರಮೇಶ್ ರಾಥೋಡ್. ಫ್ರೆಂಡ್ಸ್, ಇವತ್ತು ನಾವು ಒಂದು ಪಿ ಎಫ್ ಅಲ್ಲಿ ಇ ಕೆ ವೈ ಸಿ ಯಾವ ತರ ಮಾಡಬೇಕು ಅಂತ ನೋಡೋಣ. ಯಾಕಂದ್ರೆ ಇ ಕೆ ವೈ ಸಿ ಮಾಡಿದ್ಮೇಲೆ ನೀವು ಇಲ್ಲಿ ದುಡ್ಡನ್ನ ತೆಗಿಬಹುದು. ಸೊ ಅದಕ್ಕಿಂತ ಮುಂಚೆ ಕೆ ವೈ ಸಿ ಮಾಡೋದು ಬಹಳ ಇಂಪಾರ್ಟೆಂಟ್. ಓಕೆ, ಸೊ ಯಾವ ತರ ಮಾಡಬೇಕು ಅಂದ್ರೆ ಫಸ್ಟ್ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಬೇಕು ಇ ಪಿ ಎಫ್ ಅಂತ. ಇ ಪಿ ಎಫ್ ಅಂತ ಸರ್ಚ್ ಮಾಡಿದ್ಮೇಲೆ ಈ ಫಸ್ಟ್ ಒಂದು ಕಾಣ್ತಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಆನ್ಲೈನ್ ಕ್ಲೇಮ್ ಮೆಂಬರ್ ಅಕೌಂಟ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಈ ತರ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಯು ಎ ಎನ್ ನಂಬರ್ ಮತ್ತೆ ಪಾಸ್ವರ್ಡ್ ಕೇಳ್ತಿದೆ. ಸೊ ಪಾಸ್ವರ್ಡ್ ಇದ್ರೆ ನಿಮ್ಮ ಹತ್ರ ಡೈರೆಕ್ಟ್ ಆಗಿ ಲಾಗಿನ್ ಮಾಡಬಹುದು. ಇಲ್ಲ ಇಲ್ಲಿ ಫೋರ್ಗೆಟ್ ಪಾಸ್ವರ್ಡ್ ಅಂತ ಇದ್ರ ಮೇಲೆ ಹೋಗಿ ನೀವು ಮತ್ತೆ ಪಾಸ್ವರ್ಡ್ ನ ಮಾಡ್ಕೋಬಹುದು. ಸೊ ನನ್ನ ಹತ್ರ ಆಲ್ರೆಡಿ ಪಾಸ್ವರ್ಡ್ ಇದೆ, ಸೊ ನಾನು ಡೈರೆಕ್ಟ್ ಲಾಗಿನ್ ಆಗ್ತೀನಿ. ಸೊನ್ನೆ ಇಲ್ಲಿ ನಿಮ್ಗೆ ಅಲರ್ಟ್ ಅಂತ ಬರುತ್ತೆ, ನಾಮಿನಿ ಮಾಡಿ ಅಂತ. ಸೊ ನಾವು ಕೆ ವೈ ಸಿ ಮಾಡ್ತಿದ್ವಿ, ಕೆ ವೈ ಸಿ ಮಾಡೋಣ. ಸೊ ಇಲ್ಲಿ ಮ್ಯಾನೇಜ್ ಅಂತ ಇದೆಯಲ್ಲ, ಈ ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಕೆ ವೈ ಸಿ ಅಂತಿದೆ. ಸೊ ಆ ಕೆ ವೈ ಸಿ ಮೇಲೆ ಕ್ಲಿಕ್ ಮಾಡೋಣ. ನೋಡಿ ಇಲ್ಲಿ ಕೆ ವೈ ಸಿ ಅಲ್ಲಿ ಏನು ಅಪ್ಡೇಟ್ ಇಲ್ಲ ಹಿಡ್ದು. ಸೊ ಫಸ್ಟ್ ನಾವೇನ್ ಮಾಡೋಣ, ಓನ್ಲಿ ಆಧಾರ್ ಕಾರ್ಡ್ ಅಪ್ಡೇಟ್ ಇದೆ. ಸೊ ಬ್ಯಾಂಕ್ ಕೆ ವೈ ಸಿ ಅಂತ ತಗೊಳ್ಳೋಣ. ಸೊ ಇಲ್ಲಿ ಬ್ಯಾಂಕ್ ನಂಬರ್ನ ಹಾಕೋಣ. ಮತ್ತೆ ಕನ್ಫರ್ಮ್, ಮತ್ತೆ ಇನ್ನೊಂದ್ಸತಿ ಬ್ಯಾಂಕ್ ನಂಬರ್ ಹಾಕ್ಬೇಕು. ಓಕೆ, ಐ ಎಫ್ ಎಸ್ ಸಿ ಕೋಡ್ ಕೇಳುತ್ತೆ. ಐ ಎಫ್ ಎಸ್ ಸಿ ಕೋಡ್ ಹಾಕಿ. ಓಕೆ, ಆಮೇಲೆ ಇಲ್ಲಿ ಸೆಲೆಕ್ಟ್ ಮಾಡಿ ಸೇವ್ ಅಂತ ಹೇಳಿ. ಸೊ ಕೆ ಎಫ್ ಐ ಇದು ಐ ಎಫ್ ಎಸ್ ಸಿ ಕೋಡ್ ಸ್ವಲ್ಪ ರಾಂಗ್ ಆಗಿದೆ ನೋಡಿ. ವೆರಿಫೈ ಅಂತ ಹೇಳಿ. ಸೊ ವೆರಿಫೈ ಅಂತ ಹೇಳಿದ್ಮೇಲೆ ಸೇವ್ ಅಂತ ಹೇಳಿ. ಆಮೇಲೆ ಒಂದು ಒ ಟಿ ಪಿ ಹೋಗಿರುತ್ತೆ, ಆ ಒ ಟಿ ಪಿನ ಕೇಳಿ. ಸೊ ಇಲ್ಲಿ ನಾವು ಆಲ್ರೆಡಿ ಒ ಟಿ ಪಿ ಕೇಳಿದೀವಿ. ಇಲ್ಲಿ ಸಬ್ಮಿಟ್ ಅಂತ ಹೇಳಿ.
ನೋಡಿ, ಸಬ್ಮಿಟ್ ಹೇಳಿದ ತಕ್ಷಣ ನಿಮ್ಮ ಒಂದು ಏನಿದೆ ಪಾಸ್ಬುಕ್ ಏನಿದೆ ಇಲ್ಲಿ ಅಪ್ಡೇಟ್ ಆಗುತ್ತೆ. ನೀವು ಅದನ್ನ ಹೋಗಿ ನಿಮ್ಮ ಎಂಪ್ಲಾಯರ್ ಹತ್ರ ಅದನ್ನ ಅಪ್ಡೇಟ್ ಮಾಡಿಸ್ಬೇಕು. ಈ ತರ ಒಂದು KYC ಮಾಡ್ಕೋಬೇಕು ನೀವು. ಓಕೆ, ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್.